ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಹೃದಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಮಲ್ಲಾರ್ಕುಡಿಯ ಸುದ್ದಿ ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗಿದ್ದು ನಿಮಗೆ ನೆನಪಿರಬಹುದು. ಆ ಪುಟ್ಟ ಬಾಲೆ ಇವತ್ತು ಶಸ್ತ್ರಚಿಕಿತ್ಸೆಗೆ ಸಿದ್ಧವಾಗಿದ್ದಾಳೆ. ಹೃದಯ ನಾಳದಲ್ಲಿನ ರಕ್ತ ಸೋರಿಕೆಯಿಂದ ಮಲ್ಲಾರ್ಕುಡಿ ಬಳಲ್ತಾ ಇದ್ಲು. ಈಕೆಯ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿ ನೆರವಿಗಾಗಿ ಕೋರಿತ್ತು. ಇದಕ್ಕೆ ಸ್ಪಂದಿಸಿದ ದಾನಿಗಳು ನೆರವಿನ ಮಹಾಪೂರವನ್ನೇ ಹರಿಸಿದರು. ಬಳಿಕ ಮಲ್ಲಾರ್ಕುಡಿಯನ್ನು ಜಯದೇವ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇವತ್ತು ಮಲ್ಲಾರ್ಕುಡಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತೆ. ಆಪರೇಷನ್ ಬಳಿಕ ಮಲ್ಲಾರ್ಕುಡಿ ಸಾಮಾನ್ಯ ಮಕ್ಕಳಂತೆ ಆಗಲಿದ್ದಾಳೆ ಅಂತ ವೈದ್ಯರು ಹೇಳಿದ್ದಾರೆ. ಮಗಳನ್ನು ಕಳೆದುಕೊಳ್ಳೋ ಆತಂಕದಲ್ಲಿದ್ದ ಮಲ್ಲಾರ್ಕುಡಿ ಪೋಷಕರು ಈಗ ಸಮಾಧಾನಗೊಂಡಿದ್ದಾರೆ. ಇನ್ನು ಮಲ್ಲಾರ್ಕುಡಿ ಆರೋಗ್ಯ ಸುಧಾರಿಸಲಿ ಅಂತ ನಗರದ ವಿವಿಧೆಡೆ ಜನತೆ ಪೂಜೆ ಮಾಡಿ ದೇವರನ್ನ ಬೇಡಿದ್ದಾರೆ. ಮಲ್ಲಾರ್ಕುಡಿ ಎಂಬ ಈ 7 ವರ್ಷದ ಮಗುವಿಗೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇದ್ದೇವೆ. ಇದನ್ನು ಡಾಕ್ಟರ್ ಸೀತಾರಾಮ್ ಭಟ್ ಮತ್ತು ಅವರ ತಂಡ ನೆರವೇರಿಸಲಿದೆ. ಎಲ್ಲ ಟೆಸ್ಟ್ಗಳು ಕಂಡಕ್ಟ್ ಮಾಡಿದ್ದೇವೆ. ಶಿ ಈಸ್ ಕ್ವೈಟ್ ಸ್ಟೇಬಲ್. ವ್ಯಾಲ್ಯೂ ರಿಪೇರ್ ಮತ್ತು ರಿಂಗ್ ಹಾಕಿ ಅದನ್ನು ಸರಿಪಡಿಸಲಾಗುತ್ತೆ. ಸೊ 99% ಚೆನ್ನಾಗಾಗುತ್ತೆ ಅಂತ ನನಗೆ ಅನಿಸುತ್ತೆ. ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಚೆನ್ನಾಗಿ ಡಾಕ್ಟ್ರೆಲ್ಲ ನೋಡ್ತಾರೆ, ಪರವಾಗಿಲ್ಲ. ನಮಗೆ ಕೊಂಚ ಖುಷಿ ಆಯ್ತದೆ. ನಾಳೆ ಆಪ್ರೇಷನ್ ಅಂತಾರೆ, ಬುಧವಾರ ಆಪ್ರೇಷನು. ಪರವಾಗಿಲ್ಲ, ಎಲ್ಲ ಬಂದು ನೋಡ್ತಾರೆ. ಖುಷಿ ಆಯ್ತದೆ. ಸುಮಾರು ಕ್ಲೀನಾಗಿ ಮಾಡ್ತಾರೆ. ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಮಲ್ಲಾರ್ಕುಡಿ ಅಂತ ಹುಡುಗಿ ಗೊತ್ತಾಗಿದ್ದು ಒಂದು ಮನೆ ಕೆಲಸ ಮಾಡುವಂಥ ಒಂದು ಬಡ ಹುಡುಗಿ ಮಗಳು ಅಂತ ಗೊತ್ತಾಯಿತು. ಸುವರ್ಣ ನ್ಯೂಸ್ ಚಾನಲ್ ಮುಖಾಂತರ ನಾವು ಆ ಹುಡುಗಿಗೆ ಆಪ್ರೇಷನ್ ಇದೆ, ಆ ಹುಡುಗಿ ಆರೋಗ್ಯ ಆಯಸ್ಸು ದೇವರು ಈ ಭಗವಂತ ಅಯ್ಯಪ್ಪ ಸ್ವಾಮಿ ಕೊಟ್ಟು ಕಾಪಾಡಲಿ ಅಂತ ನಾವು ಸುವರ್ಣ ಕರ್ನಾಟಕ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಿಂದ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮಲ್ಲಾರ್ಕುಡಿ ಆಪರೇಷನ್ಗೆ ಸಂಬಂಧಪಟ್ಟಂತೆ ಬನ್ನಿ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಶ್ವಿನಿ ಅವರಿಂದ. ಅಶ್ವಿನಿ, ಆಪರೇಷನ್ ಎಷ್ಟು ಹೊತ್ತಿಗೆ ಆರಂಭ ಆಗುತ್ತೆ, ಸಿದ್ಧತೆ ಹೇಗೆ ನಡೆದಿದೆ, ಡಾಕ್ಟರ್ ಏನು ಹೇಳ್ತಾರೆ? ಅರವಿಂದ್, ಏನಂದ್ರೆ ಮಲ್ಲಾರ್ಕುಡಿ ಎಂಬ ಹುಡುಗಿಗೆ ಹೃದಯದ ಕವಾಟದ ತೊಂದರೆ ಇತ್ತು. ಅದರ ಶಸ್ತ್ರಚಿಕಿತ್ಸೆಯನ್ನ ಇವತ್ತು ನೆರವೇರಿಸಲಾಗುತ್ತೆ. ಸುಮಾರು 9 ರಿಂದ 9:30, ಈಗ ಬೆಳಗ್ಗೆ 9 ರಿಂದ 9:30 ಶಸ್ತ್ರಚಿಕಿತ್ಸೆ ಆರಂಭವಾಗುತ್ತೆ. 3 ವೈದ್ಯರ ತಂಡ ಆಕೆಯ ಶಸ್ತ್ರಚಿಕಿತ್ಸೆಯನ್ನ ಮಾಡಲಿದ್ದಾರೆ. ಜಯದೇವ ಆಸ್ಪತ್ರೆಯ ನಿರ್ದೇಶಕರಾದಂತಹ CN ಮಂಜುನಾಥ್ ಅವರು ಮಾತಾಡ್ತಾ ಹೇಳಿದ್ರು, ಆಕೆಗೆ ಸಾಕಷ್ಟು ಟೆಸ್ಟ್ ಗಳನ್ನ ಮಾಡಿದ್ದೀವಿ, ಎಲ್ಲವೂ ನಾರ್ಮಲ್ ಅಂತ ಇದೆ. ಹೃದಯದ ಎಡ ಕವಾಟದಲ್ಲಿ ಒಂದು ತೊಂದರೆ ಕಾಣಿಸ್ಕೊಂಡಿದೆ, ಅದನ್ನ ನಾವು ಆಪರೇಟ್ ಮಾಡಿ ಸರಿ ಮಾಡ್ತೀವಿ ಅನ್ನೋ ವಿಶ್ವಾಸವನ್ನ ನಮ್ಮ ಮುಂದಿಟ್ಟಿದ್ದಾರೆ. ನಿನ್ನೆ ಕೂಡ ಆಕೆಯನ್ನ ಮಾತಾಡ್ತಿದ್ವಿ ನಾವು. ಆಕೆ ಸಾಕಷ್ಟು ಲವಲವಿಕೆಯಿಂದ ಇದ್ದಾಳೆ. ಇವತ್ತು ಶಸ್ತ್ರಚಿಕಿತ್ಸೆಯ ನಂತರ ಆಕೆಯ ಸ್ಥಿತಿ ಹೇಗಿರುತ್ತೆ ಅಂತ ನೋಡ್ಬೇಕು ಅರವಿಂದ್. ಅಂದ್ರೆ ಶಸ್ತ್ರಚಿಕಿತ್ಸೆ ಎಲ್ಲ ಸಂಪೂರ್ಣ ಆಗೋದಕ್ಕೆ ಸುಮಾರು ಎಷ್ಟು ಹೊತ್ತು ಬೇಕಾಗುತ್ತೆ ಅಶ್ವಿನಿ? ಇದು ಒಟ್ಟು 3 ಗಂಟೆಗಳ ಕಾಲ ನಡೆಯುವಂತ ಶಸ್ತ್ರಚಿಕಿತ್ಸೆ. ತೆರೆದ ಹೃದಯದ ಶಸ್ತ್ರಚಿಕಿತ್ಸೆ ಆಗಿರುತ್ತೆ. ನಾವೇನು ಓಪನ್ ಹಾರ್ಟ್ ಸರ್ಜರಿ ಅಂತ ಹೇಳ್ತೀವಿ. ಆಕೆ ಹೃದಯ ಇನ್ನು ಸಾಕಷ್ಟು ಟೆಂಡರ್ ಆಗಿರುತ್ತೆ. ಹಾಗಾಗಿ ಸಾಕಷ್ಟು ಕೇರ್ ಅನ್ನ ತಗೊಂಡು ನಾವು ಆಪರೇಷನ್ ಮಾಡ್ಬೇಕು ಅಂತ ವೈದ್ಯರು ಹೇಳ್ತಾ ಇದ್ರು. ಇನ್ನು 7 ವರ್ಷದ ಹುಡುಗಿ ಆಗಿರೋದ್ರಿಂದ ಆಕೆ ಎಲ್ಲಾ ಟೆಸ್ಟ್ ಗಳಿಗೂ ಸ್ಪಂದಿಸ್ತಾ ಇದ್ದಾಳೆ. ಮತ್ತೆ ಆಕೆಯ ಬಾಡಿ ಕೂಡ ಎಲ್ಲ ಟೆಸ್ಟ್ ಗಳಿಗೂ ಸ್ಪಂದಿಸ್ತಾ ಇದೆ. ಹಾಗಾಗಿ ಯಾವುದೇ ತಲೆಬಿಸಿ ಇಲ್ಲ. ಆಪರೇಷನ್ 99% ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ವಿಶ್ವಾಸವನ್ನ ನಿನ್ನೆ ವೈದ್ಯರು ವ್ಯಕ್ತಪಡಿಸ್ತಾ ಇದ್ರು. ಇನ್ನೇನು ಕೆಲವೇ ಅಶ್ವಿನಿ, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ. ಇನ್ನು ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾ ಇರೋ ಮಲ್ಲಾರ್ಕುಡಿ ಆರೋಗ್ಯ ಸುಧಾರಿಸಲಿ ಅಂತ ರಾಜ್ಯದ ವಿವಿಧೆಡೆ ಪೂಜೆ ನಡೀತಾ ಇದೆ. ಮಲ್ಲಾರ್ಕುಡಿ ಆರೋಗ್ಯ ಸುಧಾರಿಸಲಿ ಅಂತ ಶಿವಮೊಗ್ಗದ ತಮಿಳು ಯುವಕರ ಸೇವಾ ಸಂಘ ಪ್ರಾರ್ಥಿಸಿದೆ. ವಿನೋಬ ನಗರದ ಶಿವಾಲಯದಲ್ಲಿ ವಿಶೇಷ ಪೂಜೆ ನಡೆಸಿ ಚಿಕಿತ್ಸೆ ಯಶಸ್ವಿಯಾಗಿ ಮಲ್ಲಾರ್ಕುಡಿ ಗುಣಮುಖರಾಗಲಿ ಅಂತ ಪ್ರಾರ್ಥಿಸಿದ್ದಾರೆ. हिरण्यवर्णायणरूपाय हिरण्यपति अंबिकापति उमापति पशुपति नमो नमः। यदि अष्टमो नमो ओम नमो भगवते रुद्राय।